ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ಇಂದು ನಾವು ಹಳ್ಳಿ ಸ್ಟೈಲ್ನಲ್ಲಿ ತುಂಬ ರುಚಿಯಾದ ಚಿಕನ್ ಸಾರು ಮತ್ತು ಅದರ ಜೊತೆಗೆ ರಾಗಿ ಮುದ್ದೆನ ಮಾಡ್ತಾ ಇದ್ದೀವಿ. ಈ ಚಿಕನ್ ಸಾರಿನ ವಿಶೇಷತೆ ಏನಂದರೆ ಇದರಲ್ಲಿ ಹೆಚ್ಚುವರಿ ಎಣ್ಣೆ ಬಳಸಿಲ್ಲ, ಆದರೂ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ಎಲ್ಲರೂ ಹೇಳ್ರಿ. ತೋರಿಸ್ರಿ ಸವಿತಾ, ಏನೇನು ಅಡುಗೆ ಮಾಡಿದಲ್ಲಿ? ಅಡುಗೆ ಮಾಡಿದಿಂದ ಅಡುಗೆ ತೋರಿಸ್ತೇವೆ. ಏನಿಲ್ಲ, ಇದು ಚಿಕನ್ ಸಾಂಬಾರು, ಚಿಕನ್ ಗ್ರೇವಿ. ನೋಡಿ, ಈಗ ನಮ್ಮ ಫ್ರೆಂಡ್ ಮಂಜುಳಾ ಚಿಕನ್ ಸಾರು ಮಾಡ್ತಾ ಇದ್ದಾರೆ. ಒಂದು ಪಾತ್ರೆಯಲ್ಲಿ ಚಿಕನ್ ತೊಳೆದುಬಿಟ್ಟು ಹಾಗೇ ಇಟ್ಟಿದ್ದಾರೆ, ಎಣ್ಣೆ ಹಾಕಿಲ್ಲ ನೋಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ನೀವು ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಮಸಾಲೆಯಲ್ಲಿ ಸ್ವಲ್ಪ ಖಾರ ಹಾಕ್ತಾರೆ. ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತಾ ಇದ್ದಾರೆ ನೋಡಿ. 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಇದನ್ನು ಹಾಗೆ ಡೈರೆಕ್ಟಾಗಿ ಬೇಯಿಸ್ತಾ ಇದ್ದಾರೆ. ನಾನಂತೂ ಈ ಚಿಕನ್ ಸಾರು ಊಟ ಮಾಡಿದ್ದೀನಿ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನಾವೆಲ್ಲ ಚಿಕನ್ ಅಂದಿದ್ದ ತಕ್ಷಣ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀವಿ, ಅವರು ಎಣ್ಣೆನೇ ನೋಡಿ, ಇದು ಮಸಾಲೆ ಹುರ್ಕೊಳ್ಳೋದಕ್ಕೆ ಮಾತ್ರ ಎಣ್ಣೆ ಹಾಕ್ತಾ ಇದ್ದಾರೆ. ಅದು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ 1-2 ಈರುಳ್ಳಿನ ಹುರ್ಕೋತಾ ಇದ್ದಾರೆ. ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದಾರೆ. ಇದಕ್ಕೆ ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಕೂಡ ಹಾಕಿದ್ದಾರೆ. ವಿಡಿಯೋದಲ್ಲಿ ಮಿಸ್ ಆಗಿದೆ ಹಾಕೋದನ್ನು. ಚಕ್ಕೆ ಲವಂಗ, 1 ಚಿಕ್ಕದು ಟೊಮಾಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಎಲ್ಲನೂ ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಆ ಕಡೆ ಮಸಾಲೆ ಹುರಿದಿದ್ದಾಯಿತು. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದಾರೆ, ಹಸಿ ತೆಂಗಿನಕಾಯಿ, 1 ಫಾರಮ್ ಟೊಮಾಟೊ ಹಾಕ್ತಾ ಇದ್ದಾರೆ. ಇದಕ್ಕೆ ಹುರಿದಿರೋ ಮಸಾಲೆನೆಲ್ಲ ಹಾಕ್ತಾ ಇದ್ದಾರೆ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಇದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ರುಬ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ರ ಕೂಡ ರುಬ್ತಾ ಇದ್ದಾರೆ. ನೋಡಿ, ಈಗ ರುಬ್ಬಿರೋದಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕ್ಬಿಟ್ಟು ಚೆನ್ನಾಗಿದು ಕೂಡ ರುಬ್ಕೋಬೇಕು. ನೋಡಿ, ಸಿಂಪಲ್ಲಾಗಿ ಮಾಡ್ಕೋಬಹುದು, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚಪಾತಿಗೆ ಸೂಪರಾಗಿತ್ತು. ನೋಡಿ, ಇಲ್ಲಿ ಚಿಕನ್ನು ಬೇಯ್ತಾ ಇದೆ. ಇದೆಲ್ಲ ಪೂರ್ತಿಯಾಗಿ ಸಾಫ್ಟಾಗಿ ಬೇಯೋವರೆಗೂ ಈ ನೀರೆಲ್ಲ ಹಿಂಗೆ ಹೋಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ರುಬ್ಬಿರೋ ಮಸಾಲೆ ಹಾಕಬೇಕು ಇದಕ್ಕೆ. ನೋಡಿ, ಈಗ ಎಲ್ಲ ಚೆನ್ನಾಗಿ ಚಿಕನ್ ಬೆಂದಿದೆ. ಇದಕ್ಕೆ ಈಗ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ತಾ ಇದ್ದಾರೆ. ನೋಡಿ, ನೀರು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ತಿಕ್ಕಾಗಬೇಕು ಅಂದರೆ ನೀರು ಕಡಿಮೆ ಹಾಕೋಬೋದು, ಇಲ್ಲ ನಮಗೆ ತಿಳುವಾಗಬೇಕು ಅಂದರೆ ಸ್ವಲ್ಪ ನೋಡಿಕೊಂಡು ನೀರನ್ನ ಹಾಕೋಬೋದು. ನೋಡಿ, ಇದು 1 kgದು ಚಿಕನ್ ಸಾರು ಮಾಡ್ತಾ ಇದ್ದಾರೆ. ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ, ಚಿಕನ್ ಗ್ರೇವಿ ಕೂಡ ಇವರೇ ಮಾಡಿದರು, ಅದು ಕೂಡ ಸೂಪರಾಗಿ ಮಾಡಿದರು. ಸಿಂಪಲ್ಲಾಗಿ ಮಾಡ್ತಾರೆ, ಆದರೆ ಟೇಸ್ಟ್ ಅಂತೂ ಸೂಪರಾಗಿತ್ತು. ನೋಡಿ, ಇಷ್ಟು ತಿಳುವಾಗಿ ಮಾಡಿಕೊಂಡು ಇವಾಗ ಚೆನ್ನಾಗಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟರು. ಚೆನ್ನಾಗಿ ಈಗ ಆಗಿದೆ ರೆಡಿ. ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಅನಿಸ್ತು, 1 ಟೇಬಲ್ ಸ್ಪೂನಷ್ಟು ಖಾರ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ತಾ ಇದ್ದಾರೆ ಇದಕ್ಕೆ. ನೋಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಚಿಕನ್ ಸಾರು. ಚಿಕನ್ ಸಾರು ರೆಡಿ ಆಯಿತು. ಈಗ ಮುದ್ದೆ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ರೌಂಡ್ ಪಾತ್ರೆ ಇಟ್ಟರೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊದಲು ಹಿಟ್ಟು ಹಾಕಿಬಿಡ್ತಾರೆ. ಈ ಥರ ಉಕ್ಕು ಬರೋವರೆಗೂ ಇದನ್ನು ಹಿಟ್ಟು ಹಾಕಿ ಬಿಡ್ತಾರೆ. ನೀರು ಕುದೀತಿರ್ಬೇಕಾದ್ರೆ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದಾರೆ. ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ಇವರು ಮುದ್ದೆ. ತುಂಬಾ ಚೆನ್ನಾಗಿತ್ತು ಇವರು ಮನೆಯಲ್ಲಿ ಮುದ್ದೆ ತಿನ್ನೋದಕ್ಕೆ. ನಾವು ಚಪಾತಿ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ ನಾನ್ ವೆಜ್ಗೆಲ್ಲ. ನಾವು ಉತ್ತರ ಕರ್ನಾಟಕದವರು, ಇವರು ಇಲ್ಲಿ ಬೆಂಗಳೂರವರು. ಇವರು ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ. ಹಾಗಾಗಿ ಮುದ್ದೆ, ಚಿಕನ್ ಸಾರು, ಚಿಕನ್ ಗ್ರೇವಿ ಎಲ್ಲ ಮಾಡಿದ್ರು ಇವ್ರ ಮನೆಯಲ್ಲಿ. ನೋಡಿ, ಇವಾಗ ಸ್ವಲ್ಪ ತಿಳು ಅನ್ನಿಸ್ತಾ ಇದೆ. ಇನ್ನೊಂಚೂರು ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಮುದ್ದೆ ಮಾಡ್ಕೋತೀವಿ, ಇವರು ಟ್ರೆಡಿಷ್ನಲ್ಲಾಗಿ ಮಾಡ್ತಾರೆ. ನಾವು ಸುಮ್ಮನೆ ಪಾತ್ರೆನಲ್ಲಿಟ್ಟು ಸೌಟಲ್ಲೇ ಎಷ್ಟಾಗುತ್ತೋ ಆ ಥರ ಮಾಡ್ತೀವಿ. ನೋಡಿ, ಈ ಥರ ಸಿಮ್ಮಲ್ಲಿ ಇಟ್ಕೊಂಡೆ ಮುದ್ದೆನ ಮಾಡ್ತಾ ಇದ್ದಾರೆ. ನನಗೂ ಮತ್ತು ನಮ್ಮ ಮಕ್ಕಳಿಗೆ ಕೂಡ ಮುದ್ದೆ ಇಷ್ಟ, ಆದರೆ ನಮಗೆ ಇವ್ರ ಥರ ಪರ್ಫೆಕ್ಟಾಗಿ ಬರಲ್ಲ. ನಾವು ಮಾಡೋದು ಸ್ವಲ್ಪ ಸುಮ್ಮನೆ ಪಾತ್ರೆನಲ್ಲಿಟ್ಟು ಹಿಟ್ಟು ಹಾಕ್ಕೊಂಡು ಮಾಡ್ತೀವಿ.
ಇವರು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಮುದ್ದೆ. ನೋಡಿ ಈ ಥರ ಮಾಡ್ತಾರೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಸ್ಟವ್ ಮೇಲಿಟ್ಟು ಅದು ಸಿಮ್ಮಲ್ಲಿ ಇಟ್ಕೊಂಡು ಪೂರ್ತಿ ಬೇಯೋವರೆಗೂ ಬಿಟ್ಟು ಆಮೇಲೆ ನೋಡಿ ಯಾವ ಥರ ಮಾಡ್ತಾರೆ ಅಂತ ಮುಂದೆ ಮತ್ತೆ ತೋರಿಸ್ತೀನಿ. ಮತ್ತೆ ಸ್ಟವ್ ಮೇಲೆ ಇಟ್ಟರು. ಈಗ ಇದು ಚೆನ್ನಾಗಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟರು ಹೀಗೇ. ಆಮೇಲೆ ಮತ್ತೆ ಈ ಥರ ಕೆಳಗಿಟ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ ನೋಡಿ. ನೋಡಿ ಈಗ ಪೂರ್ತಿಯಾಗಿ ಬೆಂದಿದೆ. ಈ ಥರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದಾರೆ. ಈ ಥರ ಒಂದು ಮಣೆ ಮೇಲೆ ಅಥವಾ ಪ್ಲೇಟಲ್ಲಿ ಕೂಡ ಹಾಕೋಬೋದಂತೆ. ಈ ಥರ ಹಾಕ್ಕೊಂಡು ಕೈಗೆ ಅವಾಗ ಬಿಸಿ ಇರುತ್ತಲ್ಲ ನೀರು ಕೈಗೆ ಸ್ವಲ್ಪ ಈ ಥರ ನೀರು ಹಚ್ಕೊಂಡು ಮುದ್ದೆನ ಮಾಡ್ತಾಯಿದ್ದಾರೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ಮುದ್ದೆನ ಮಾಡ್ಕೋಬಹುದು. ಇವ್ರು ಮಾಡೋ ಮೆಥಡಲ್ಲಿ ನೀವು ಕೂಡ ಒಂದು ಸಲ ಚಿಕನ್ ಸಾರು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಮುದ್ದೆಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಅನ್ಕೋತೀನಿ ದೋಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಮುದ್ದೆ ರೆಡಿ ಆಗಿದೆ. ಇದನ್ನು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ಒಂಥರ ಹೂವು ಅಂತಾರಲ್ಲ, ಹೂವು ಥರ ಬಂದಿದೆ. ತುಂಬ ಚೆನ್ನಾಗಾಗಿದೆ ಮುದ್ದೆ. ನೋಡಿ ಮುದ್ದೆ ಚಿಕನ್ ಸಾರು ಎಲ್ಲ ರೆಡಿ ಆಯಿತು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.